ಬೆಂಗಳೂರಿನಲ್ಲಿ ಸಿಎಂ ಸಭೆಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಗಮನಿಸಬಹುದು ನೀವು. ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧವೇ ಸಿಎಂ ಗರಂ ಆಗಿದ್ರು ಸಭೆಯಲ್ಲಿ. ಕಾರಣ ಈ 50 ರೂಪಾಯಿ ಹೆಚ್ಚುವರಿ ಹಣ ನೀಡೋದಕ್ಕೆ ನಿರಾಕರಿಸಿರೋದಕ್ಕೆ ಸಿಎಂ ಗರಂ ಆಗಿದ್ದಾರೆ. ಸಿದ್ದರಾಮಯ್ಯನವರು ಮೊದಲಿಗೆ ಸೂಚನೆ ಕೊಡ್ತಾರೆ, ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ 50 ರೂಪಾಯಿ ನಿಮ್ಮ ಕಡೆಯಿಂದ ಕೊಡಬೇಕು ಅಂತ. ಇದಕ್ಕೆ ಸಕ್ಕರೆ ಮಾಲೀಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ನಿಮಗೆ ಸರ್ಕಾರ ಬೇಡವಾ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ಬೆಂಬಲ ಬೇಡವಾ ನಿಮಗೆ? ನಾವು 50 ರೂಪಾಯಿ ಕೊಡ್ತೀವಿ ಅಂದ್ರೂ ಕೂಡ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ ಅನ್ನೋದಾಗಿ ಗರಂ ಆದ್ರು. ಮತ್ತೊಂದ್ ಕಡೆ ಸರ್ಕಾರ ಕೇಳೋ ದರವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಿರಾಣಿ ಸಿಟ್ಟಾದ್ರು. ಸಿಎಂ ಎದುರೇನೆ ಮುರುಗೇಶ್ ನಿರಾಣಿ ಕೋಪಗೊಂಡ್ರು. ನಮ್ಮ ಫ್ಯಾಕ್ಟರಿಯನ್ನೇ ನೀವು ತಗೊಂಡ್ಬಿಡಿ ಅನ್ನೋದಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸಭೆಯಲ್ಲಿ. ಪ್ರತಿನಿಧಿ ಪ್ರಮೋದ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಪ್ರಮೋದ್, ಈ ಸಭೆಯಲ್ಲಿ ಎಲ್ಲರನ್ನ ಒಪ್ಸೋದು, ಎಲ್ಲರನ್ನ ಒಂದು ಒಪ್ಪಿಗೆಯನ್ನ ಪಡೆಯೋದು ಅಷ್ಟು ಸುಲಭವಾಗಿರ್ಲಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇನ್ಸೈಡ್ ಏನೆಲ್ಲ ಲಭ್ಯವಾಗ್ತಾ ಇದೆ ಪ್ರಮೋದ್? ಚೈತ್ರ, ಮುಖ್ಯಮಂತ್ರಿಗಳೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ಕೆಲ ಮಾಲೀಕರು ಅಲ್ಲಲ್ಲಿ ಕೆಲವರು ಸಮಸ್ಯೆನ ಉಂಟು ಮಾಡಿದ್ರು, ಕೆಲ ಮಾಲೀಕರು ಈ ಥರ ಮಾತನಾಡಿದ್ದಾರೆ ಅಂತ ಮಾತನ್ನು ಹೇಳ್ತಿದ್ದಾರೆ. ಬಟ್ ಇವತ್ತಿನ ಸಭೆಯಲ್ಲಿ ಇನ್ಸೈಡ್ ಬಗ್ಗೆ ಹೇಳೋದಾದರೆ, ಒಂದು ಹಂತಲ್ಲಿ 50 ರೂಪಾಯಿ ನಾವು ಕೊಡ್ತೀವಿ, 50 ರೂಪಾಯಿ ನೀವು ಕೊಡಿ ಅಂತ ಹೇಳಿದಾಗ ಅನೇಕ ಮಾಲೀಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋದು, ನಾವು ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ. ಆವಾಗ ಅಕ್ಷರಶಃ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿಯೇ ಗರಂ ಆಗ್ತಾರೆ. ನಾವೇ ಸರ್ಕಾರವಾಗಿ ಹೇಳ್ತಾ ಇದ್ದೀವಿ, ಸರ್ಕಾರ ನಿಮಗೆ ಬೇಡವಾ, ಸರ್ಕಾರದ ಬೆಂಬಲ ಬೇಡವಾ ಅಂತ ನೇರವಾಗಿ ಪ್ರಶ್ನೆ ಮಾಡ್ತೇವೆ. ಸರ್ಕಾರ ಕೂಡ ನಿಮ್ಗೆ ಸಹಕಾರ ಕೊಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ರೈತರು ಕೂಡ ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ನೀವು ನಮಗೆ ಸಹಾಯ ಮಾಡ್ತಾ ಇದ್ರೆ ಹೇಗೆ, ಇದು ನಿಮ್ಮ ಬಿಹೇವಿಯರ್ ಸರಿಯಾದಂಥ ಬಿಹೇವಿಯರ್ ಅಲ್ಲ ಅನ್ನುವಂಥ ಮಾತನ್ನು ನೇರವಾಗಿಯೇ ಹೇಳಿದ್ರು. ಈ ಸಂದರ್ಭದಲ್ಲಿ ಕೆಲ ಕಾಲ ಸಭೆಯಲ್ಲಿ ಮೌನ ಕೂಡ ಆಗಿತ್ತು. ಇನ್ನು ನಿಮ್ಮ ಮುರುಗೇಶ್ ನಿರಾಣಿಯವ್ರ ಬಗ್ಗೆ ಹೇಳೋದಾದರೆ, ಈಗಾಗಲೇ ಬಿಸ್ನೆಸ್ ಮಾಡುವಂಥದ್ದು ಸಾಕಷ್ಟು ಕಷ್ಟ ಸಾಧ್ಯ ಆಗಿದೆ. ಈಗಿರುವಂಥ ದರ ಏನು ಕೊಡ್ತಾ ಇದ್ದೀವಿ ಅದೇ ಸ್ವಲ್ಪ ಕಷ್ಟವಾಗಿ ಕೊಡ್ತಾ ಇದ್ವಿ, ತುಂಬ ಕಷ್ಟದಲ್ಲೇ ಇದೆ. ಇಂಥ ಸಂದರ್ಭದಲ್ಲಿ ನೀವು ಹೇಳ್ತಾ ಇರುವಂಥ ದರವನ್ನು ಕೊಟ್ಟರೆ ನಾನು ಈ ಬಾರಿಯ ಶಾಸಕ ಅಲ್ಲ, ಮುಂದಿನ ಬಾರಿನೂ ಕೂಡ ಶಾಸಕ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಅದರ ಜೊತೆಗೆ ಕೆಲ ವಿರೋಧಗಳ ನಡುವೆನೇ, ಅಂದರೆ ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ, ನಾವು ತುಂಬ ನಯವಾಗಿ ವಿನಯದಿಂದ ನಿಮಗೆ ಮನವಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು ಇಲ್ಲ, ರೈತ ಪರವಾಗಿ ನಾನು ನಿರ್ಧಾರವನ್ನು ಮಾಡಲೇಬೇಕಾಗತ್ತೆ, ಹೀಗಾಗಿ ರೈತರಿಗೆ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಈಗಲೇ ತತ್ಕ್ಷಣಕ್ಕೆ 50 ರೂಪಾಯಿ ನೀವು ಕೊಡಬೇಡಿ, ಕೆಲ ದಿನಗಳನ್ನು ಬಿಟ್ಟು ನೀವು ಕೊಡಿ, ಪರವಾಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ಕೂಡ ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ವಿರೋಧದ ನಡುವೆಯೂ ತುಂಬ ಗಟ್ಟಿಯಾಗಿ ನಾವು ಹೇಳ್ತಾ ಇದ್ದೀವಿ, ಆದೇಶ ಆಗತ್ತೆ, ಘೋಷಣೆ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಕೂಡ ಸಭೆಯಲ್ಲಿ ಹೇಳ್ತಾರೆ. ಚೈತ್ರ, ರೈಟ್, ಥ್ಯಾಂಕ್ ಯು ಪ್ರಮೋದ್ ಮಾಹಿತಿಗಾಗಿ.